ಅಮ್ಮ ಏನು ಯೋಚನೆ ಮಾಡಬೇಡ ಅಮ್ಮ. ಅಪ್ಪ ಹುಷಾರಾಗಿ ಈಚೆ ಬರ್ತಾರೆ. ಈ ಮಾತು ಹೇಳೋದು ಎಷ್ಟು ಸುಲಭ ಅಲ್ಲ ನಿನಗೆ? ನಿಮ್ಮಪ್ಪ ಹುಷಾರ್ ತಪ್ಪಿದ ತಕ್ಷಣ ನಾವೇನು ಕರ್ಕೊಂಬಂದಿಲ್ಲ ಕಣೆ. ನಿದ್ದೆ ಮಾಡ್ತಿದ್ದಾರೆ ಅಂತ 2 ಗಂಟೆ ಬಿಟ್ಟು ಕರ್ಕೊಂಬಂದಿರೋದು. ನಿಜ ಅಮ್ಮ, ಆದ್ರೆ ಡಾಕ್ಟರ್ ಪ್ರಯತ್ನ ಪಡ್ತೀನಿ ಅಂತ ಹೇಳಿದಾರಲ್ವಾ? ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ, ಉಳಿಸ್ಕೊಡ್ತೀನಿ ಅಂತ ಹೇಳ್ತಿಲ್ವೇ? ನೋಡು, ಒಳ್ಳೆತನಕ್ಕೂ ಸಾಯಿಸೋ ಶಕ್ತಿ ಇದೆ. ಇನ್ನು ಒಳ್ಳೆತನ ನಿಮ್ಮಪ್ಪನ ಸಾಯಿಸಕ್ ಹೊರಟಿದೆ ನೋಡೆ. ನಿನ್ನ ಒಳ್ಳೆತನ, ನಿನ್ನ ಸ್ವಾಭಿಮಾನ, ಅದರಿಂದ ಪ್ರಪಂಚನೇ ಹೆದರ್ಸ್ತೀನಿ ಅಂತ ಹೋಗಿದ್ದಲ್ಲ, ಅದ್ರ ಉತ್ತರ ನಿಮ್ಮಪ್ಪ ಕಣೆ, ನಿಮ್ಮಪ್ಪ. ಅಮ್ಮ ಹಾಗನ್ಬೇಡ ಅಮ್ಮ. ಯಾಕೆ ಹೇಳ್ಬಾರ್ದು? ಆದ್ರೆ ನಿನ್ನ ಕೆಟ್ಟ ಸ್ವಾಭಿಮಾನ ನಿನ್ನ ತಾಯಿ ತಾಳಿನ ಕಿತ್ಕೊಳಕ್ ಹೋಗಿದೆ. ನೋಡ್ ಸಂತೋಷ ಪಡು. ಈ ಉಸಾಬರಿ ಎಲ್ಲ ಬೇಕಿತ್ತೇನೆ ನಿನಗೆ? ನೆಟ್ಟಿಗೆ ಓದ್ಕೊಂಡು ತೆಪ್ಪಗ್ ಮನೇಲಿ ಬಿದ್ದಿರೋದಕ್ಕೆ ಏನೇ ಆಗಿತ್ತು? ಎಲ್ಲ ಸಮಸ್ಯೆಗೂ ನೀನೇ ಪರಿಹಾರ ಅಂತ ನುಗ್ಗಿ ನುಗ್ಗಿ ಹೋಗ್ತಿದ್ದೆ. ನೋಡ್ದಮ್ಮ ನಿನ್ನ ನುಗ್ಗಾಟದ ಪ್ರತಿಫಲನ? ಅಮ್ಮ, ನಾನ್ ಮಾತಾಡಿದ್ದು ಆಗ್ತಿದ್ದ ಅನ್ಯಾಯ ನೋಡಿ. ಮಾತಾಡೋದು ಸುಲಭ ಕಣೆ, ಅದನ್ನ ಅನುಭವಿಸೋದು ಕಷ್ಟ. ಈಗೇನು ನಿನ್ನ ಅನ್ಯಾಯ, ನೀತಿ, ಧರ್ಮನೆಲ್ಲ ಇಟ್ಕೊಂಡು ಪೂಜೆ ಮಾಡ್ಲಾ, ಅಥವಾ ಒಳಗಡೆ ಒಂದು ಪ್ರಾಣ ಹೋಗ್ತಿದೆಯಲ್ಲ ಅದನ್ನ ನೋಡ್ಕೊಂಡು ಸುಮ್ಮನೆ ನಿಂತ್ಕೊಳ್ಳ? ಈಗ ಬಂದಿರೋ ಈ ಕಂಟಕದ ಮುಂದೆ ನಿನ್ನ ಸ್ವಾಭಿಮಾನಕ್ಕೆ ಸನ್ಮಾನ ಮಾಡ್ಲಾಮ? ಹೇಳು, ಹೇಳೆ. ಅಮ್ಮ ಪ್ಲೀಸ್, ಸಾವು 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 ಅಂತ ಯಾಕಮ್ಮ ಅಂತ್ಯ? ಅಪ್ಪ ಬದುಕ್ತಾರಮ್ಮ. ಬದುಕಬೇಕು, ಇಲ್ಲಾಂದ್ರೆ ಅವ್ರು ಹೇಳ್ತಿದ್ದ ಮಾತು ಸತ್ಯ ಆಗ್ಬಿಡತ್ತೆ. ನನ್ನ ಹೆಣ್ಣು ಮಕ್ಕಳಿಂದಾನೆ ನನ್ನ ಸಾವು ಅಂದ್ರಲ್ಲ, ಆ ಮಾತು ಸತ್ಯ ಆಗ್ಬಿಡತ್ತೆ ಕಣೆ. ಸಮಾಧಾನ ಮಾಡ್ಕೊಳಮ್ಮ, ನಾನೆಲ್ಲೂ ತಪ್ಪು ಮಾಡಕ್ ಹೋಗಿಲ್ಲ. ಮಾಡ್ತಿದ್ದು ಒಳ್ಳೆ ಕೆಲಸ ನಿಂಗೆ ಗೊತ್ತಲ್ವೇನಮ್ಮ? ಹೌದಮ್ಮ, ನೀನ್ ಮಾಡ್ತಿದ್ದು ಒಳ್ಳೇದೆ. ಅದಕ್ಕಿಷ್ಟು ದಿನ ನಾನು ಬೆಂಬಲಿಸ್ತಾ ಬಂದೆ. ಆದ್ರೆ ಆ ನಿನ್ನ ಒಳ್ಳೆತನಕ್ಕೆ ನನ್ನ ಕುಂಕುಮನ ಅಳಿಸೋ ಶಕ್ತಿ ಇದೆ ಅಂದ ಮೇಲೆ ಇನ್ನು ಆ ಒಳ್ಳೆತನನ ನಾನು ಬೆಂಬಲಿಸಲ್ಲ. ಕಾಲದಲ್ಲಿ ಒಳ್ಳೆತನ ಕೆಟ್ಟದು, ಒಳ್ಳೆ ಕೆಲಸ ಮಾಡೋದು ತಪ್ಪು, ಒಳ್ಳೆಯವರಾಗಿರೋದೇ ದೊಡ್ಡ ತಪ್ಪು ಕಣೆ. ಡಾಕ್ಟರ್ ಅವ್ರು ಹೇಗಿದ್ದಾರೆ? ಏನಾಯ್ತು? ಡಾಕ್ಟರ್ ಅಭಿಷೇಕ್ ಹೇಳಿ. ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿದೆ ಮೇಡಮ್.
ಅವ್ರು ತಗೊಂಡಿರೋ ಪಾಯ್ಸನ್ ಈಚೆ ತೆಗೆದ್ರು ಅದು ಬಾಡಿನಲ್ಲಿ ತುಂಬ ಡ್ಯಾಮೇಜ್ ಮಾಡಿದೆ. ಬೆಳಗಿನ ತನಕ ಅಬ್ಸರ್ವ್ ಮಾಡಬೇಕು, ಅಲ್ಲಿ ತನಕ ಏನು ಹೇಳೋಕ್ಕಾಗಲ್ಲ. ಡಾಕ್ಟರ್, ನಮ್ಮಪ್ಪ ಮಾತಾಡಿದ್ರ? ಎಚ್ಚರ ಆದ್ರ? ಇನ್ನೂ ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಬರದೆ ಪಾಸಿಟಿವ್ ಸೈನ್ ಅಲ್ವಾ? ಕಾಯೋಣ. ಸದ್ಯಕ್ಕೆ ನಮ್ಮ ಕೈಲಿ ಯಾವುದೇ ಭರವಸೆ ಕೊಡೋಕೆ ಸಾಧ್ಯ ಇಲ್ಲ. ಏನೇ ಏನೇ ಹಾಗೆ ನೋಡ್ತಿದ್ಯಾ? ಏನೇ ಮಾಡ್ತೀಯಾ ಹೇಳು. ಏನಣ್ಣ ಹಾಗೆ ನೋಡ್ತಿದ್ಯಾ? ಅಲ್ಲ, ನನಗಿಲ್ಲದ ಟ್ಯಾಲೆಂಟು ನಿನಗೆ ಹೇಗೆ ಬಂತು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈಗೇನಾಯ್ತು? ಏನಾಯ್ತು ಅಲ್ಲ, ಏನ್ ಮಾಡ್ದೆ ಅನ್ನೋದನ್ನ ನಾನು ನೋಡ್ದೆ. ನಿನಗಾಗ್ತಿರೋ ತೊಂದರೆಗಳನ್ನ ಹೇಗೆ ನೀನು ಬೇರೆಯವ್ರ ತಲೆ ಮೇಲೆ ಹಾಕಿ ಹೆಂಗ್ ನಿನ್ನ ಬೇಳೆ ಬೇಯಿಸ್ಕೊಂತೀಯಲ್ಲ. ಗುರೂಜಿ ಪ್ರಕಾರ ಗೀತಾ ಕಡೆಯಿಂದ ತೊಂದರೆ ಇರೋದು ನೀನಾಗಿ. ಅದನ್ನೇ ಅವಾಯ್ಡ್ ಮಾಡೋಕೆ ಗುರೂಜಿ ಹೇಳಿರೋ ಲಕ್ಷಣಗಳಿರೋ ಹುಡುಗಿನ ವಿಜಯ ಮದುವೆ ಆಗ್ಬೇಕು. ಆ ಲಕ್ಷಣದವಳು ಯಾರು? ರಾಯಚೂರಿನ ಹುಡುಗಿ ಪೂರ್ಣಿಮಾ. ಸೊ ದಿಸ್ ಇಸ್ ಟೋಟಲಿ ಯುವರ್ ಪ್ರಾಬ್ಲಮ್ ತಂಗಿಯವ್ವ. ಹೌದು. ಆದ್ರೆ ನೀನು ಮಾಡಿದ್ದೇನು? ಇದು ಮನೆ ಸಮಸ್ಯೆ ಅಂತ ಮಾಡಿದೆ. ಈ ಸಮಸ್ಯೆ ನಿವಾರಿಸೋಕೆ ನೀನು ಎಷ್ಟೊಂದೆಲ್ಲ ಪ್ರಯತ್ನ ಪಡ್ತಿದ್ಯಾ ಅಂತ ಭಾವಜಿಗೆ ತಿಳಿಸಿ ಮದುವೆ ನಿಮ್ಮಿಷ್ಟದಾಗೆ ಬೇಡ ಅಂತಂದೆ. ಅವರ ಬಾಯಲ್ಲೇ ಬೇಕು ಅನ್ನೋದನ್ನು ಬರೆಸಿದೆ. ಒಂದು ಕಡೆ ವಿಜಯನೂ ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾನೆ. ನಿಶ್ಚಿತಾರ್ಥ ದಿನಾನೇ ಮದುವೆ ಆದ್ರೆ ಮುಂದಕ್ಕೆ ನಿನ್ಗೆ ಯಾವ ಸಮಸ್ಯೆನೂ ಆಗಲ್ಲ ಅಂತ ಅವನಿಗೆ ಬೇರೆ ನೀನು ಮನದಟ್ಟು ಮಾಡ್ಕೊಡ್ತೀಯ. ಮುಂದಕ್ಕೆ ಅವನು ಬೇಡ ಅನ್ನೋಂಗಿಲ್ಲ. ಅನ್ಲೂಬಾರ್ದು. ಅದನ್ನೇ ಹೇಳ್ತಿರೋದು ತಂಗ್ಯವ. ಮೇಲ್ನೋಟಕ್ಕೆ ಎಲ್ಲರೂ ನಿನ್ನ ಸಮಸ್ಯೆ ನೀಗಿಸೋಕೋಸ್ಕರ ಹೋರಾಟ ಮಾಡ್ತಿರುವಂತಿದೆ. ಆದ್ರೆ ಅವ್ರಿಗೆ ಗೊತ್ತಿಲ್ದಂಗೆ ಅವರೆಲ್ಲರೂ ಸೇರಿ ನಿನ್ನ ಸಮಸ್ಯೆ ನೀಗಿಸೋಕೋಸ್ಕರ ಹೋರಾಟ ಮಾಡ್ತಿದ್ದಾರೆ. ಇದು ಸತ್ಯ ಅಲ್ಲವೇ? ಅಣ್ಣ, ಅಡ್ಗೆ ಮಾಡೋನು ಕೆಲ್ಸಗಾರ, ಮಾಡ್ಸೋಳು ಯಜಮಾನಿ. ನೀನೇ ಯಜಮಾನಿ. ಆ ಪಟ್ಟಕ್ಕೆ ಕುತ್ತು ತರೋ ಗೀತಾ ನಮ್ ಮನೆ ಗೆರೆ ದಾಟಿ ಒಳಗ್ ಬರಬಾರ್ದು. ಅದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಒಟ್ಟಿನಲ್ಲಿ ಆ ವಿಜಯನ ಪುಂಡತನ, ದುಷ್ಟತನ, ಬೇಜವಾಬ್ದಾರಿತನ ನಿಂಗಂತೂ ಸಖತ್ ಹೆಲ್ಪ್ ಮಾಡ್ತಿದೆ ತಂಗ್ಯವ್ವ. ಕೆಟ್ಟತನವು ಒಳ್ಳೆ ಫಲ ಕೊಡ್ತಿದೆ ಅಲ್ವೇ? ಫಲ ಕೊಡಿಸ್ತಾ ಇರೋಳು ನಾನೇ. ನಾನು ಹೆದರ್ಕೊಂಡ್ಬಿಟ್ಟಿದ್ದೆ ತಂಗ್ಯವ್ವ. ಅರ್ಜೆಂಟ್ ಆಗಿಲ್ಲ, ತಾಳಿ ಕಟ್ಟಕ್ ಆಗಲ್ಲ ಅಂತಾನೆ ನಿನ್ನ ಮಗ ಅಂತ. ಆದ್ರೆ ಅವನೇ ಕೊಟ್ಟ ಅಸ್ತ್ರ ಸಿಕ್ತಲ್ವಾ? ವಿಡಿಯೋ. ನೀನ್ ಬಿಡು, ಸಿಚುವೇಶನ್ ಸಖತ್ತಾಗಿ ಹ್ಯಾಂಡಲ್ ಮಾಡ್ತೀಯ. ಒಂಥರ ಬ್ರಿಲಿಯಂಟ್ ನೀನು.
ದೇವ್ರೆ, ಯಾವತ್ತೂ ನಾನು ಹೋರಾಡಕ್ಕೆ ನಿಂತವಳೆ ಹೊರತು ಕಷ್ಟದಿಂದ ಪಾರು ಆಗು ಅಂತ ನಿನ್ ಮುಂದೆ ಕೈ ಮುಗ್ದು ಬೇಡ್ಕೊಂಡವಳೆ ಅಲ್ಲ. ನಾನ್ ಕಟ್ಟಿರೋ ಹೂವಲ್ಲಿ ನಿಂಗೆ ಅಲಂಕಾರ ಆಗಿದೆ. ಜನರು ಪಾಲಿಗೆ ಅದು ಪ್ರಸಾದ ಆಗಿದೆ. ಕೆಲವರು ಅದನ್ನ ಕಣ್ಣಿಗೆ ಒದ್ಕೊಂಡು ಹೋಗಿದ್ದಾರೆ, ಹಲವರು ಅದನ್ನ ವರ ಅಂತ ಭಾವಿಸಿದ್ದಾರೆ. ಆದ್ರೆ ನಾನಿವತ್ತು ನಿನ್ನ ಹತ್ರ ಬೇಡ್ತಿರೋದು ನಿಜವಾದ ವರ. ಅದೇನಂದ್ರೆ ನಮ್ಮ ಅಪ್ಪನ ಪ್ರಾಣ, ಅವ್ರ ಜೀವ. ದೇವ್ರೆ, ಇವತ್ ನನ್ನ ಹೆತ್ತಮ್ಮನಿಗೆ ನನ್ನೊಳಗಿದ್ದ ಒಳ್ಳೆತನದ ಬಗ್ಗೆ ಅನುಮಾನ ಬಂದಿದೆ. ಅದರಿಂದ ನಮ್ಮ ಕುಟುಂಬಕ್ಕೆ ಕೆಟ್ಟದಾಯ್ತು ಅಂತ ನೋವು ತಿಂತಾ ಇದ್ದಾರೆ. ಕಾಪಾಡೋ ನಿನ್ನನ್ನ ಕೊಲ್ಲೋ ರಾಕ್ಷಸ ಅಂದ್ರೆ ನೀನ್ ಸುಮ್ಮನೆ ಇರ್ತೀಯಾ? ಹಾಗೆ ಸಲಹೋ ಒಳ್ಳೆತನನ ಸಾಯಿಸೋ ಅಪಾಯಕಾರಿ ಅನ್ನ ಹಾಗಾದ್ರೆ ನಿಯತ್ತಾಗಿ ಬದುಕ್ತಿರೋ ಜನಕ್ಕೆ ಬೇರ್ ಕಿತ್ತ ಹಾಗಾಗತ್ತೆ. ಒಳ್ಳೇದ್ ಸೋತ್ರೆ, ಒಳ್ಳೆಯವ್ರು ಸತ್ರೆ ನೀನ್ ಸತ್ತಾಗ್ದೇವ್ರೆ. ದಯವಿಟ್ಟು ನಿನ್ನ ಸಾಯಿಸ್ಕೋಬೇಡ, ನಮ್ಮ ಅಪ್ಪನ ಬದುಕ್ಸು. ಏಕದೈವಸಾಮನಸಯಸ್ತೇಜೋ ದದಾತ್ ಇಷ್ಟವತಾಭ್ಯೋ ನಮಃ ವಿಷ್ಣುರಾಣವ ಸ್ವರ್ಪಯಾಮಿ ಶ್ರೀಹರಿ ನಮಃ ಸುಭ್ಯಂ ನಾರಾಯಣ